ಬಿಗ್ ಬಾಸ್ಗೆ ಹೋಗಿ ಬಂದ ನಂತರ ಮತ್ತೆ ಈ ರೀತಿ ಅಂದರೆ ಸಾಕಷ್ಟು ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದೀರಿ, ಸೊ ಜೊತೆಗೆ ವೆಬ್ ಸೀರೀಸಲ್ಲಿ ಬಿದ್ದಿದ್ದೀರಿ. ಪರ್ಟಿಕ್ಯುಲರ್ ಡಿಸೆಂಬರಲ್ಲಿ ಒಂದು ಸ್ಪೆಷಲ್ ಸಿನಿಮಾ ನಿಮ್ಮ ಲೈಫಲ್ಲಿ ಡೆವಿಲಲ್ಲಿ ಆ್ಯಕ್ಟ್ ಮಾಡಿದಿರಿ. ಸೊ ಡೆವಿಲ್ ಸಿನಿಮಾ ಕೂಡ ಬರ್ತಾ ಇರೋದು. ಸೊ ಎಷ್ಟು ಸ್ಪೆಷಲ್ ಆಗಿದೆ ನಿಮ್ಮ ಕರಿಯರ್ಗೆ ಅಂತ? ಸರ್, ಡೆವಿಲ್ ಸಿನಿಮಾ ಎಸ್ ಅಫ್ಕೋರ್ಸ್ ಇವಾಗ ನಡೀತಾ ಇರೋವಂಥ ಇನ್ಸಿಡೆಂಟ್ಗಳಿಗೆ ಇಟ್ ಈಸ್ ಅ ಸ್ಪೆಷಲ್ ಸಿನಿಮಾ ಫಾರ್ ಎವ್ರಿ ಒನ್. ಬಟ್ ದೆನ್ ಅದೊಂದೇ ಅಂತಲ್ಲ, ನನ್ನ ಪ್ರತಿಯೊಂದು ಪ್ರಾಜೆಕ್ಟು ನನಗೆ ಸ್ಪೆಷಲ್ ಸರ್. ಬಿಕಾಸ್ ಆ ಒಂದು ಸಿನಿಮಾಗೆ ಎಷ್ಟು ಎಫರ್ಟ್ಸ್ ಹಾಕಿರ್ತೀವೋ ಅಷ್ಟೇ ಎಫರ್ಟ್ಸ್ ಪ್ರತಿಯೊಂದು ಸಿನಿಮಾಗೆ, ಪ್ರತಿಯೊಂದು ವೆಬ್ ಸೀರೀಸ್ಗೆ ಅಥವಾ ಪ್ರತಿಯೊಂದು ಸಣ್ಣದಾಗಿ ಒಂದು ವಿಡಿಯೋ ಮಾಡಿದ್ರೂ ಆ ಎಫರ್ಟ್ಸ್ ಹಾಕ್ತೀವಿ ನಾವು. ಸೊ ನಾಟ್ ಓನ್ಲಿ ಒನ್ ಸಿನಿಮಾ, ನಾನು ಬರ್ತಾ ಇರೋ ಎಲ್ಲ ಸಿನಿಮಾಗಳೂ ಇಟ್ ಈಸ್ ಇನ್ ಅ ಗುಡ್ ಗ್ರಾಫ್, ಒಂದು ಒಳ್ಳೆ ಗ್ರಾಫ್ನಲ್ಲಿದೆ. ಆ್ಯಂಡ್ ಒಳ್ಳೆ ಸ್ಟಾರ್ ಕಾಸ್ಟ್ಗಳಿದ್ದಾರೆ. ಆ್ಯಂಡ್ ಬೇಸಿಕ್ಲಿ ಇವಾಗ ಆಲ್ ಟೈಮ್ ತುಂಬ ಟೈಮಿಂದ ವೆಯ್ಟ್ ಮಾಡ್ತಿರೋ ಅಂಥ BRB ಬಿಲ್ಲರಂಗ ಭಾಷಾ ಕೂಡ ಸ್ಟಾರ್ಟ್ ಆಗ್ತಿದೆ. ಸೊ ಐ ಆಮ್ ಜಸ್ಟ್ ವೆಯ್ಟಿಂಗ್. ಅದು ಇಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ದೆನ್ ಆಲ್ ದ ಥಿಂಗ್ಸ್ ದಟ್ ಹ್ಯಾವ್ ಡನ್ ಟಿಲ್ ನೌ. ಸೊ ಆ ಸಿನಿಮಾಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಬಲರಾಮನ ದಿನಗಳು ಮುಗೀತು. ಇಟ್ ಈಸ್ ಅಗೇನ್ ಒಂದು ಓಲ್ಡ್ ಸ್ಕೂಲ್ ರೌಡಿಸಮ್ ಮೂವಿ. ಅದರಲ್ಲೂ ನಂದು ಒಂದು ಬೇರೆ ಥರ ಕ್ಯಾರೆಕ್ಟರ್ ಇದೆ. ಆ್ಯಂಡ್ ಡೆವಿಲ್ನಲ್ಲಿ ಆ್ಯಸ್ ಯೂಶುವಲ್ ಇಟ್ಸ್ ಬೇಸಿಕ್ಲಿ ಅ ಪೊಲಿಟಿಕಲ್ ಬೇಸ್ಡ್ ಮೂವಿ, ನಿಮಗೆಲ್ಲ ಗೊತ್ತಿರೋ ಹಾಗೆ. ಸೊ ದೆರ್ ಇಸ್ ಅ ನೈಸ್ ಫ್ಯಾಮಿಲಿ ಡ್ರಾಮಾ ಆ್ಯಂಡ್ ತುಂಬ ಚೆನ್ನಾಗಿದೆ ಸಿನಿಮಾ. ಸೊ ಜಸ್ಟ್ ವೇಟಿಂಗ್ ಫಾರ್ ಇಟ್. ಒಂದು